ಬಾ ಇಲ್ಲಿ ಮೇಲೆ ಬಾ. ಸರಿ ಬಾ ಅಲ್ಲಿ ಮೇಲೆ ಬಾ. ಇವಾಗ ಇಲ್ಲಿಂದ ಬರುತ್ತೆ ನೋಡಿ. ನಾನು ಹೇಳಿಲ್ವಾ, ಹೇಳಿದ ತಕ್ಷಣ ಹಂಗೆ ಬಂದ್ಬಿಡುತ್ತೆ ಗೈಸ್. ಫಸ್ಟ್ ಪ್ರೈಸು, ಸೆಕೆಂಡ್ ಪ್ರೈಸು, ಆಮೇಲೆ ಆ ಕಡೆ ಇರೋದು ಥರ್ಡ್ ಪ್ರೈಸ್. ಇದೆ ಅಂತ ಮೇಲೆದು ಚೆನ್ನಾಗಿ ಕಾಣಿಸ್ತೀನಿ ನಾ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಬೆಳಗ್ಗೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಬ್ರಷ್ ಮಾಡ್ಕೊಂಡ್ಬಂದು ಟೀ ಕುಡಿತಾ ಇದ್ದೀನಿ. ಸೊ ಬನ್ನಿ ಇವಾಗ ಟೀ ಕುಡಿಯೋಣ ಗೈಸ್. ನನಗೂ ಬೇಜಾರಾಗ್ತಿತ್ತು, ಅದಕ್ಕೆ ಬಂದೆ ಮೇಲೆ ಫೋನ್ ಎತ್ಕೊಂಡು. ಗೈಸ್ ಇನ್ನೊಂದೇನು ಗೊತ್ತಾ, ಬೆಳಗ್ಗೆ ಎದ್ದಿದ ತಕ್ಷಣ ಕಣ್ಣೇ ಬಿಚ್ಚೋಕ್ಕಾಗಲ್ಲ ಗೈಸ್. ಒಂಥರ ಇನ್ನೂ ನಿದ್ದೆದಲ್ಲೇ ಇದ್ದೀನಿ. ಇನ್ನೂ ನಿದ್ದೆ ಎಲ್ಲ ಮಾಡೋದು ಬೇಡ ಅಂತ ಬೇಗ ಎದ್ದಿದ್ದೀನಿ. ಸೊ ಇವಾಗ ಟೀ ಕುಡಿತಾ ಇದ್ದೀನಿ. ಇದು ನಮ್ಮ ಮನೆ ಟೈರಸ್ಸು. ನಮ್ಮ ಮನೆ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ವ್ಯೂ. ಇಲ್ಲಿ ನೋಡಿ, ನಮ್ಮ ಮನೆ ಪಕ್ಕದಲ್ಲೇ ಒಂದು ಮರ ಇದೆ, ಅದು ಚೆನ್ನಾಗಿ ಗಾಳಿ ಬರುತ್ತೆ. ಇಲ್ಲೆಲ್ಲ ಒಂದೊಂದ್ಸಲ ಗಿಳಿಗಳು ಬರುತ್ತೆ, ಗಿಳಿಗಳು ಬರುತ್ತೆ ಗೈಸ್. ಗಿಳಿಗಳು ಅಲ್ಲಿ ಮೇಲೆ ಕುತ್ಕೊಂಡು ಸೌಂಡ್ ಮಾಡ್ತಾ ಇರುತ್ತೆ. ಒಂಥರ ಚೆನ್ನಾಗಿರುತ್ತೆ. ನಾನು ತೋರಿಸ್ತೀನಿ. ಇಲ್ಲೊಂದು ಮನೆ ಇದೆ ನನಗೆ. ಈ ಥರ ಮನೆ ತುಂಬ ಇಷ್ಟ ಆಗುತ್ತೆ. ಹಳೆ ಕಾಲದ ಥರನೇ ಇದೆ ಇದು ನೋಡಿ. ಇಲ್ಲಿ ನಿಂತ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಈ ವರಂಡದಲ್ಲಿ ಈ ಥರ ಇದಿದೆ, ಮರಗಳಿದೆ. ಇಲ್ಲೆಲ್ಲ ಬಿಲ್ಡಿಂಗ್ಸ್ ಇದೆ. ಇದೊಂದು ಬಿಲ್ಡಿಂಗ್ ಇದೆ, ಇದೊಂದು ಬಿಲ್ಡಿಂಗ್ ಇದೆ. ನಾನು ಟೀ ಚಲ್ಕೊಂಡೆ ನಿಮ್ಮ ಜೊತೆ ಮಾತಾಡ್ತಾ ಕಾಲ ಮೇಲೆ ಬಿದ್ದುಬಿಡ್ತು. ಅಯ್ಯೋ, ನನ್ನ ಪ್ಯಾಂಟ್ ಮೇಲೆ ಏನೋ ಬಿದ್ದುಬಿಡ್ತು ಗೈಸ್, ತೋರಿಸ್ತೀನಿ ರೀ. ನೋಡಿ ಗೈಸ್, ಬಿದ್ದುಬಿಟ್ಟಿದೆ. ನಾನು ಹಂಗೆ ಗೈಸ್ ಸ್ವಲ್ಪ. ಸೊ ಬೇಗ ಟೀ ಕುಡಿಯೋಣ ಇವಾಗ. ಏನೋ ಒಂಥರ ಖುಷಿ ಕೊಡುತ್ತೆ ಗೈಸ್ ನಂಗೆ ಟೀ ಅಂದ್ರೆ. ಗೈಸ್ ಏನು ಗೊತ್ತಾ, ನಾನು ಇವಾಗ ಜಸ್ಟ್ ಅಂಗಡಿಗೆ ಹೋಗ್ಬಿಟ್ಟು ಎಲ್ಲ ಐಟಮ್ ತೊಗೊಂಬಂದೆ. ಬದನೆಕಾಯಿ ತೊಗೊಂಬಂದೆ. ಇವಾಗ ನಮ್ಮಮ್ಮ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ, ನಾನು ಯಾವಾಗಲೂ ಬಂದು ಚೇರ್ ಮೇಲೆ ಕುತ್ಕೊಂಡಿದ್ದ ತಕ್ಷಣ ನಮ್ಮ ಸೋನು ಬಂದು ಕುತ್ಕೊಂಡ್ಬಿಡುತ್ತೆ. ಏನು ಬರುತ್ತೆ ಇವಳಿಗೆ ಸೋನು. ಇವಾಗ ನೋಡಿ ಗೈಸ್, ಇದಕ್ಕೆ ಕೆಳಗಡೆ ಬೀಳ್ತೀನಿ. ಸೋನು ನೋಡಿ ಗೈಸ್. ಓ ಸೋನು, ಬಾ ಇಲ್ಲಿ ಮೇಲೆ ಬಾ. ಸರಿ ಬಾ ಅಲ್ಲಿ ಮೇಲೆ ಬಾ. ಇವಾಗ ಇಲ್ಲಿಂದ ಬರುತ್ತೆ ನೋಡಿ. ನಾನು ಹೇಳಿಲ್ವಾ, ಹೇಳಿದ ತಕ್ಷಣ ಹಂಗೆ ಬಂದ್ಬಿಡುತ್ತೆ ಗೈಸ್. ಓಮ್ಮ ಮಲ್ಕೊ ನೋಡಿ. ಕರ್ದಿದ ತಕ್ಷಣ ಹಿಂಗೆ ಬರುತ್ತೆ ನೋಡಿ, ನನ್ನ ಬೇಕು. ಹಾಲು ಹಾಕಿದೀಯಾ? ಹಾಂ, ಕುಡ್ದಿ ಮಸೋನು? ಹಾಲು ಕುಡ್ದೆ ನೀನು? ನೋಡಿ ಶನು ಒಮ್ಮ. ಸೊ ಗೈಸ್, ಇವಾಗ ಇದಕ್ಕೆ ಎದ್ದೇಳ್ಸೋಣ ನಾವು. ಬಿಕಾಸ್ ನಮ್ಮಮ್ಮ ಅಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ಸೊ ಇವಾಗ ಟಿಫನ್ ಮಾಡೋಕ್ಕಂತ. ಇದೆಷ್ಟು ಕಿರ್ಚ್ಕೊಳುತ್ತಂದರೆ ಇದಕ್ಕೆ ಟಚ್ಚೇ ಮಾಡಬಾರ್ದು ಗೈಸ್. ಇವಾಗ ಅನ್ನಕ್ಕೆ ಇಟ್ಟಿದ್ದಾರೆ, ಬದನೆಕಾಯಿ ಇದೆ. ಇವಾಗ ಬದಿರಲ್ವ, ಹಿಂಗೆ ಬಿಡ್ತೀರ. ಇದು ಫ್ರೈ ಮಾಡ್ತೀನಿ ಅರ್ಧ ಫ್ರೈ, ಅರ್ಧ ಎಣ್ಣೆ ಬದನೆಕಾಯಿ ಮಾಡ್ತಾ ಇದ್ದಾರೆ ನಾವನ್ನ. ಸೊ ಅವ್ರು ಫುಲ್ ಕಟ್ ಮಾಡಲಿ ಗೈಸ್. ಅವ್ರು ಕಟ್ ಮಾಡಾದ್ಮೇಲೆ ನೋಡೋಣ ಮುಂದೆ ಏನು ಮಾಡ್ತಾರೆ ಅಂತ. ಇದು ನೋಡಿ ಎಷ್ಟು ಚೆನ್ನಾಗಿ ಕತ್ಕೊಂಡಿದ್ದೆ ಗೈಶು. ಶೋನು ಓಮ್ಮ, ಓಮ್ಮ. ಸೋನು
ಇದು ಕ್ಯಾಮ್ರಾ ಹಿಂಗೆ ಫೋನ್ ತೊಗೊಂಡೋಗ್ಬಿಟ್ರೆ ಅದೇನು ಮಾತಾಡಲ್ಲ. ನನ್ನ ಕಡೆ ಇಟ್ಕೊಂಡು ಸೋನು ಅಂದರೆ ಮ್ಯಾವ್ ಅನ್ನತ್ತೆ ಗೈಸ್. ಗೈಸ್ ನಾನು ಹೇಗೆ ಕಾಣಿಸ್ತೀನಿ ಫೋಟೋದಲ್ಲಿ ನೋಡಿ. ಇದೆಲ್ಲ ನಾನು ಫ್ಯಾಷನ್ ಶೋದಲ್ಲಿ ಗೆದ್ದಿರೋದು ಗೈಸ್. ನೋಡಿ ಫ್ಯಾಷನ್ ಶೋದಲ್ಲಿ ಫಸ್ಟ್ ಪ್ರೈಝು, ಸೆಕೆಂಡ್ ಪ್ರೈಝು, ಆಮೇಲೆ ಆ ಕಡೆ ಇರೋದು ಥರ್ಡ್ ಪ್ರೈಸಸ್. ಇಷ್ಟು ಬಂದುಬಿಟ್ಟು ನಾನು ಫ್ಯಾಷನ್ ಶೋದಲ್ಲಿ ಇದು ಗೆದ್ದಿರೋದು. ಅದೇನೋ ಒಂಥರ ಖುಷಿಯಾಗುತ್ತೆ ಗೈಸ್. ನಾನು ಡಿಗ್ರಿದಲ್ಲಿ ಹೋಗಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಅದನ್ನ ಕರೀತಾರಲ್ವಾ, ಆವಾಗ ಒಂಥರ ಪ್ರೌಡ್ ಫೀಲ್ ಅನಿಸುತ್ತೆ ನನಗೆ. ಒಂಥರ ಖುಷಿ ಆಗುತ್ತೆ ಅಂಥ ಪ್ರೈಸಸ್ ಎಲ್ಲ ತೊಗೊಳಕ್ಕೆ. ಬನ್ನಿ ಇವಾಗ ನಮ್ಮಮ್ಮ ಬೇಗ ರೆಡಿ ಮಾಡಿ ನಾಷ್ಟಕ್ಕೋಸ್ಕರ ನೋಡೋಣ ಯಾವ ಥರ ಮಾಡ್ತಾರೆ ಅಂತ. ಕೊನೆವರೆಗೂ ನೋಡಿ ಗೈಸ್. ಹೆಂಗಾಗೋಗಿದ್ವಿ ನೋಡಿ ಗೈಸ್. ಹೋದ್ರಲ್ಲ ಹೋಗ್ತಿದ್ದೆ ನಮ್ಮದು ನೋಡಿ, ಎಲ್ಲ ಉದ್ರೋಗ್ತಿದೆ. ಹೆಂಗಾಗ್ತಿದೆ ನೋಡಿ. ಅದು ಒಳ್ಳೆ ನಾರು ಬರುತ್ತಲ್ಲ, ಅದು ಪಾತ್ರೆ ಗುಜ್ಜೋದು ಆ ಥರ ಕಾಣಿಸ್ತಾರೆ ನಮಗೆ. ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ ಅಂದರೆ ದುಡ್ಡಿದ್ರೆ ಎಲ್ಲ ಮಾಡೋಕ್ಕಾಗುತ್ತೆ. ಬಟ್ ನಾನೇನು ಮಾಡಲ್ಲ. ಇವಾಗ ಏನಾಯ್ತು ಅದರಲ್ಲೇ ಖುಷಿ ಪಡಬೇಕು ಅಷ್ಟೇ ಗೈಸ್. ನಾನು ಎಲ್ಲಾದ್ರೂ ಹೋಗಿ ಮಲ್ಕೋಬೇಕಂದ್ರೆ ನಾನು ಸೋನನ ಜೊತೆಲಿ ಬಂದು ಮಲ್ಕೊಳುತ್ತೆ. ಸೋನು ಆಮೇಲೆ ಸೋನು ನೋಡಿ ಗೈಸ್, ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದೆ ನನ್ನ ಸೋನು. ಮಲ್ಕೊಳ್ಳಿ ಪಾಪ. ಇದಾದ್ರೂ ನಿದ್ದೆ, ನನಗಂತೂ ನಿದ್ದೆ ಬರಲ್ಲ. ಬೆಳಗ್ಗೆ ರಾತ್ರಿ ಆದ್ರೂ ನಿದ್ದೆ ಬರಲ್ಲ, ಬೆಳಗ್ಗೆ ಆದರೂ ನಿದ್ದೆ ಬರಲ್ಲ. ಅಯ್ಯೋ ಬೇಜಾರಾಗ್ತಿದೆ ಗೈಸ್. ನಿದ್ದೆ ಯಾಕೆ ಬರ್ತಿಲ್ಲ ಗೊತ್ತಾಗ್ತಿಲ್ಲ ನನಗೆ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರಿಗೆಲ್ಲ ನಿದ್ದೆ ಬರಲ್ಲ ರಾತ್ರಿ ನಂಗೆ ಹೇಳಿ ಗೈಸ್, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಕೂದಲೆಲ್ಲ ಉದುರ್ತಾ ಇದೆ, ನಿದ್ದೆ ಬರ್ತಿಲ್ಲ. ಏನು ಲೈಫಲ್ಲಿ ಎಂಜಾಯ್ಮೆಂಟ್ ಅನ್ನೋದೇ ಇಲ್ಲ ಗೈಸ್. ನನ್ನ ಏಜ್, ನನಗಿಂತ ಚಿಕ್ಕ ಏಜ್ ಅವರೆಲ್ಲ ಎಂಜಾಯ್ ಮಾಡ್ತಾರೆ, ಕಾಲೇಜ್ಗೆ ಹೋಗ್ತಾರೆ, ಅದು ಮಾಡ್ತಾರೆ. ಫುಲ್ ಎಂಜಾಯ್. ಅವ್ರ ಫ್ರೆಂಡ್ಸ್ಗಳ ಜೊತೆ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಇದಕ್ಕೊಂದು ರೋಗ ಬರುತ್ತೆ. ಆವಾಗ ಒಂದು ಸ್ವಲ್ಪನೂ ಎದ್ದೇಳಬಾರ್ದು. ಅವಳಿಗೆ ಚೆನ್ನಾಗಿ ನಿದ್ದೆ ಮಾಡೋಕ್ಕೆ ಕೊಡಬೇಕು. ಎಲ್ಲರೂ ಕಾಲೇಜ್ ಹೋಗ್ತಾರೆ ಎಂಜಾಯ್. ಬಟ್ ನನ್ನ ಕಾಲೇಜ್ ಡೇಸಲ್ಲಿ ಹೆಂಗಂದರೆ, ನಾನೊಂದು ಟ್ರಿಪ್ಗೆ ಹೋಗಿಲ್ಲ, ಫ್ರೆಂಡ್ಸ್ಗಳ ಜೊತೆ ಚೆನ್ನಾಗಿ ಎಂಜಾಯ್ ಮಾಡಿಲ್ಲ, ಫ್ರೆಂಡ್ಸ್ಗಳ ಜೊತೆ ಎಲ್ಲೋ ಆಚೆ ಹೋಗಿಲ್ಲ, ಏನು ಮಾಡಿಲ್ಲ ಗೈಸ್. ಥೂ ಹೌ ಡೇರ್ ಯು. ನೋಡಿ ಗೈಸ್ ಹೆಂಗೆ ಇಟ್ಕೊಂಡಿದೆ. ನಾನು ಏನು ಕಷ್ಟ ಸುಖ ಮಾತಾಡ್ತಿದ್ದೀನಿ ನಿನಗೆ ಮಲ್ಕೋ ಸುಮ್ಮನೆ ಬಾಯ್ ಮುಚ್ಕೊಂಡು. ಏನು ಗೊತ್ತಾ ಗೈಸ್, ಅಷ್ಟೇ ಗೈಸ್, ಏನಿಲ್ಲ. ಮೂಡ್ ಆಫ್ ಮಾಡ್ತಾನೆ. ನಾನೇನು ಕಷ್ಟ ಸುಖ ಮಾತಾಡ್ತಾ ಇದ್ದೀನಿ, ನೀನು ಮಧ್ಯ ಬರ್ತೀಯ. ಇನ್ನು ಮಲ್ಕೋ. ಮಲ್ಕೋ ಸುಮ್ಮನೆ. ಹಾಗೆ ಸೈಲೆಂಟಾಗಿರ್ಬೇಕು. ಅವಳು ಕಿವಿ ಇಲ್ಲೇ ಇದಲ್ವಾ, ನಾನು ಮಾತಾಡುವಾಗ ಅವಳಿಗೆ ಸೌಂಡ್ ಬರ್ತಾ ಇರುತ್ತೆ. ಹಿಂಗೆ ಕಿವಿ ಮುಚ್ಕೊಂಡು ಹಿಂಗೆ ಮಲ್ಕೋಬೇಕು. ಸ್ವಲ್ಪನೂ ಸೌಂಡ್ ಮಾಡಬಾರ್ದು. ಒಂಚೂರಾದರೂ ನಾನು ಸೌಂಡ್ ಮಾಡಿದೆ ಮೇ ಅನ್ನುತ್ತೆ ನೋಡಿ. ಸೊ ಗೈಸ್, ಇವಾಗ ನಮ್ಮಮ್ಮಗೆ ಚಪಾತಿ ಬೇಕಂತೆ. ನಾನು ಚಪಾತಿ ಹಿಟ್ಟು ಕಲ್ಲು ಸಿಕ್ಕಿದ್ದೀನಿ ನೋಡಿ. ಇವಾಗ ಚಪಾತಿ ಮಾಡಿಬಿಟ್ಟು ಕೊಡೋಣ ಅಂತೆ ಅಮ್ಮಗೆ. ಅದು ತವಾ ಬಿಸಿ ಆಗ್ತಿದೆ ಗೈಸ್, ತವಾ ಬಿಸಿ ಆಗ್ತಾ ಇದೆ. ಸೊ ಅಷ್ಟೊತ್ತರೆಗೂ ನಾನು ಇದೇನು ಸೆಟ್ ಮಾಡಲಿ ಅಂತ ಗೊತ್ತಾಗ್ತಿಲ್ಲ ಗೈಸ್. ಐ ಥಿಂಕ್ ನಿಮ್ಗೆ ನಾನು ಕಾಣಿಸ್ತಾ ಇದ್ದೀನಿ ಅಂತ ಅನ್ಕೊತೀನಿ. ಕಾಣಿಸ್ತಾ ಇದ್ದೀನ ಗೈಸ್? ಇಲ್ಲಿ ಹಿಂಗೆ ಮಾಡಕ್ಕೆ ಕಾಣಿಸ್ತೀನಿ ನೋಡೋಣ ಒಂದ್ಸಲ. ಗೈಸ್ ಇವಾಗ ಕಾಣಿಸ್ತಾ ಇದ್ದೀನಿ ನಾನು ನಿಮಗೆ. ಮತ್ತೆ ಗೈಸ್ ಇದು ದೊಡ್ಡ ಕಲ್ಲು ಗೈಸ್, ಇದು ಕಲ್ಲು. ನಾನು ಕಾಣಿಸ್ತಾ ಇದ್ದೀನಿ. ಐ ಹೋಪ್ ನಾನು ಕಾಣಿಸ್ತಾ ಇದ್ದೀನಿ ಇಲ್ಲ ಅಂತ. ನನಗೂ ಇವಾಗ ಚಪಾತಿ ಏನು ಗೊತ್ತಾ, ಚೆನ್ನಾಗಿ ಥರ ರೌಂಡಾಗಿ ಮಾಡಿಕೊಂಡು ಆಮೇಲೆ ಮಾಡೋಕ್ಕೇನು ಕೆಲಸ ಇಲ್ಲ. ಅದಕ್ಕೆ ನಾನು ಇವಾಗ ಚಪಾತಿ ಮಾಡ್ತಾಯಿದ್ದೀನಿ. ನಾಷ್ಟಕ್ಕೆ ಅಂದ್ಬಿಟ್ಟು ಫಸ್ಟು ಚಪಾತಿ ಮಾಡ್ಕೊಳೋಣ.
ನೋಡಿ ಯಾವ ಥರ ಬರ್ತಾ ಇದೆ ಅಂತ. ಓ ಗೈಸ್, ನನ್ನ ಫೋನು ಪದೇ 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 ಬೀಳ್ತಾನೆ ಇದೆ. ಮತ್ತೆ ಸ್ಟಾರ್ಟ್ ಮಾಡೋಣ. ನೋಡಿ ಮಾಡ್ತಾ ಇದ್ದೀನಿ. ಯಾಕೆ ಸ್ಲೋ ಮಾಡಿಬಿಟ್ಟೆ? ಈ ಚಪಾತಿ ಗೈಸ್, ಚಪಾತಿ 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 ನೋಡಿ. ನಮ್ಮಮ್ಮಗೆ ಚಪಾತಿ ಮಾಡ್ಕೊಡೋಣ. ಅವ್ರು ಹೇಳ್ತಾ ಇದ್ದಾರೆ, ನಾನು ಬದನೆಕಾಯಿ ಪಲ್ಯ ಮಾಡಿದ್ದೀನಿ ಅಲ್ವಾ, ಸೊ ಅದಕ್ಕೆ ನೀನು ಚಪಾತಿ ಮಾಡಿಕೊಡು ಅಂತ ಹೇಳಿದ್ದಾರೆ ನಮ್ಮ ಮನೆಗೆ. ಸೊ ಅದಕ್ಕೆ ನಾನು ಇವಾಗ ಚಪಾತಿ ಮಾಡ್ತಾಯಿದ್ದೀನಿ. ಯಾರ್ಯಾರನೆ ಬರ ಹೆಂಗಂಗ ಐತಿ ಕಲ್ಯಾಣಪ್ಪ ಬಣೀರ. ಉತ್ತರ ಕರ್ನಾಟಕ ಸಾಂಗ್ ತುಂಬ ಇವಾಗ ಬೆಚ್ಚ ನಡೀತಾ ಇದೆ ಗೈಸ್. ನೋಡಿ ನನ್ನ ಚಪಾತಿ ಎಷ್ಟು ರೌಂಡಾಗಿ ಬಂದಿದೆ ಅಂತ. ಚೆನ್ನಾಗಿ ಮಾಡಿದ್ದೀನಲ್ವಾ? ಇವಾಗ ನಮ್ಮ ರೋಟಿ ಇವಾಗ ಆಗ್ತಿದೆ. ಗೈಸ್ ನೋಡಿ, ನಾನು ಚಪಾತಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀನಿ. ನನಗೆ 50 ಜನ ನೋಡ್ತೀರಾ ಒಂದಿನಕ್ಕೆ. ಯಾರಾದರೂ ನನಗೆ ಹೇಳಿ ಕಮೆಂಟ್ ಮಾಡಿ ಗೈಸ್, ಈ ಥರ ಮಾಡಮ್ಮ ನೀನು ಅಂತ ಏನಾದರೂ ಒಂದು ಚಾಲೆಂಜ್ ಕೊಡಿ ಗೈಸ್, ನಾನು ಮಾಡ್ತೀನಿ ಪಕ್ಕ. ನೋಡಿ ಇವಾಗ ರೋಟಿ ಎಲ್ಲ ಫಿನಿಶ್ ಆಗಿದೆ. ಇವಾಗ ನಮ್ಮಮ್ಮಗೆ ಬೇಗ 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 ಹಾಕ್ಕೊಡೋಣ. ಪಾಪ ಅವರು ಟಿಫನ್ ಮಾಡಲಿ ಗೈಸ್. ನಮ್ಮಮ್ಮ ನೋಡಿ ಖುಷಿ ಆಗ್ತಾರೆ ನನ್ನ ನೋಡಿ. ಒಂದೇ ಕೈಯಿಂದ ಎಲ್ಲ ಐಟಮ್ ತೆಗೆದು ಇವಾಗ ನಮ್ಮಮ್ಮಗೆ ಪಲ್ಯ ಹಾಕೋಣ ಅಂತ ನೋಡಿ. ಅವಾಗಲೇ ಬದನೆಕಾಯಿಯನ್ನೆಲ್ಲ ನೋಡಿ ಈ ಥರ ಮಾಡಿದ್ದಾರೆ. ಟಿಫನ್ ಇವಾಗ ರೆಡಿ ಆಗಿದೆ. ನಮ್ಮಮ್ಮ ಕುತ್ಕೊಂಡಿದ್ದಾರೆ ಹೋಗಿ. ಓ ಸೋ ಮಚ್ ಥ್ಯಾಂಕ್ ಯು ಕಣೆ. ಕಣೆ ನಮ್ಮಮ್ಮ ಫ್ರೆಂಡ್ ಆಗಿಬಿಟ್ಟಿದ್ದೀನಿ ನಾನು, ಕಣೆ ಅಂತವ್ರೆ. ಥ್ಯಾಂಕ್ ಯು ಕಣೆ, ನಿಮ್ಮ ಅಪ್ಪಗೆ ಥ್ಯಾಂಕ್ ಯು, ನಿನಗೂ ಥ್ಯಾಂಕ್ ಯು. ನೋಡಿ ಓ ನಮ್ಮಪ್ಪ ಅಂದರೆ ನನಗೆ ಹುಟ್ಸೋರಲ್ಲ ನಮ್ಮಪ್ಪ, ಅದಕ್ಕೆ ನಮ್ಮ ಅಪ್ಪಗೆ ಥ್ಯಾಂಕ್ಸ್ ಅಂತವ್ರೆ. ಸೊ ಇವಾಗ ನಾನು ಟಿಫನ್ ಮಾಡೋಣ. ಸ್ವಲ್ಪ ಹ್ಯಾಂಡ್ ವಾಶ್ ಎಲ್ಲ ಮಾಡ್ಕೊಂಡು ಟಿಫನ್ ಮಾಡೋಣ ಗೈಸ್. ನನಗೂ ಹೊಟ್ಟೆ ಹಸಿದ. ನಾನು ಟಿಫನ್ ಮಾಡುವಾಗ ಯಾವುದಾದ್ರೂ ಒಂದು ಸ್ಟೋರಿ ನೋಡಬೇಕು. ನನಗೆ ಸ್ಟೋರಿ ನೋಡ್ಕೊಂಡು ತಿಂದ್ರೇ ಚೆನ್ನಾಗಿ ಅನಿಸುತ್ತೆ. ಇದರಲ್ಲಿ ಯಾವ ಸ್ಟೋರಿ ನೋಡಲಿ ಅಂತ ನೋಡ್ತಾ ಇದ್ದೀನಿ. ಮೀನಾ ಈ ಥರ ಸ್ಟೋರಿ. ನನ್ನ ಯೂಟ್ಯೂಬ್ಗೂ ಈ ಥರ ಆ್ಯಡ್ಸ್ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ನನ್ನ ಯೂಟ್ಯೂಬ್ಗೂ ಈ ಥರ ಆ್ಯಡ್ ಕೊಡ್ಲಪ್ಪ ದೇವ್ರೆ ಅಂತ ಬೇಡ್ಕೊತಾ ಇದ್ದೀನಿ. ಗೈಸ್ ಇವಾಗ ನಾನು ಈ ಸ್ಟೋರಿ ನೋಡಿಕೊಂಡು ಟಿಫನ್ ಮಾಡ್ತೀನಿ. ಬನ್ನಿ ಇವಾಗ ಟಿಫನ್ ಮಾಡೋಣ. ನೋಡಿ ಇದು ಬದನೆಕಾಯಿ ಪಲ್ಯ, ಆಮೇಲೆ 2 ಚಪಾತಿ ತಗೊಂಡಿದ್ದೀನಿ. ಇಲ್ಲಿ ಸ್ಟೋರಿ ನೋಡಿಕೊಂಡು ಇವಾಗ ನಾನು ಟಿಫನ್ ಮಾಡ್ತೀನಿ. जो पिछली रात बारिश में फंस जाने के कारण रुक गए थे. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಮ್ಮಮ್ಮ. ಚುಪ್ಚಾಪ್ ಸೋए हुए. ಬನ್ನಿ ಗೈಸ್ ತಿನ್ನೋಣ. ತಿನ್ನಿ, ನೀವು ತಿನ್ನಿ, ನಾನು ತಿಂತೀನಿ. ಚೆನ್ನಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ ಈ ಥರ ಎಲ್ಲ ನೋಡ್ಕೊಂಡು ಊಟ ಮಾಡ್ತಾ ಇದ್ರ. लेकिन अब सुबह हो गई है. मैं सुबह हो गई है स्टोरी. मेहमानों को नाश्ते में क्या दूं? घर में आटे की डिब्बी लगभग खाली हो चुकी है. ಗೈಸ್ ಬನ್ನಿ, ನಾನು ಊಟ ಮಾಡ್ತೀನಿ. अगर सब कुछ आज ही बना ನೀವು ಊಟ ಮಾಡಿ. तो शाम ನಾನು ಊಟ ಮಾಡ್ತಿಲ್ಲ ಗೈಸ್, ಟಿಫನ್ ಮಾಡ್ತಿದ್ದೀನಿ. ಡಿಪ್ರೆಷನ್ ನೀವು ಟಿಫನ್ ಮಾಡಿ ಬನ್ನಿ. ಸೊ ಗೈಸ್ ಇವಾಗ ನಾನು ಚಪಾತಿ ತಿಂದಾಗಿದೆ ಇವಾಗ. ಮತ್ತೆ ರೈಸ್ ತಿಂತಾ ಇದ್ದೀನಿ, ಇಷ್ಟು ರೈಸ್ ಹಾಕ್ಕೊಂಡು ತಿಂದೆ. ಆಮೇಲೆ ಏನು ಮಾಡ್ತೀನಿ ನೋಡಿ, ಮನೇಲಿ ಇದ್ದೀನಲ್ವಾ ಅದಕ್ಕೆ ಇದು ವೀಡಿಯೋ ಮಾಡ್ತಾಯಿದ್ದೀನಿ. ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನು ಮಾಡ್ತೀನಿ ಮನೇಲಿ ಅಂತ ನೀವೇ ನೋಡಿ ಗೈಸ್, ಓಕೆನಾ? ಬನ್ನಿ ತಿನ್ನೋಣ ಇವಾಗ ಊಟ ಮಾಡೋಣ.
ಅವಾಗಲೇ ಚಪಾತಿ ತಿಂದೆ, ಇವಾಗ ರೈಸ್ ತಿಂದೆ. ಗೈಸ್ ಇವಾಗ ನಾನು ಊಟ ಮಾಡಿದೆ, ನನ್ನ ಸೋನುಗೂ ಊಟ ಮಾಡಿಸ್ದೆ. ಇವಾಗ ಅವಳು ಊಟ ಮಾಡಿದ್ಲು, ನನ್ನ ಜೊತೆ ಕೂತ್ಕೊಂಡಿದ್ದಾಳೆ. ಏನು ಹೇಳ್ತೀಯ ನನ್ನ ವ್ಯೂವರ್ಸ್ಗೆ? ಹಾಯ್ ಅಂತ ಹೇಳು ಸೋನು. ನೋಡಿ ಗೈಸ್ ಹೆಂಗೆ ಮಾಡುತ್ತೆ ಸೋನು. ಸೋನು ಮಾತಾಡಲ್ವಾ? ಹಾಂ ಸೋನು. ಹಾಂ ಹಾಂ ಆಮೇಲೆ ಹಲೋ ಗೈಸ್, ಹಲೋ ಗೈಸ್. ಹುಡುಗ ಉರಿತಾ ಇದೆ ಫುಲ್ಲು. ಗೈಸ್ ಏನು ಗೊತ್ತಾ, ಇವಾಗ ನಮ್ಮಮ್ಮಗೆ ಫೋನ್ ಕೊಟ್ಟಿದ್ದೀನಿ ನೋಡೋಕ್ಕಂತ. ಸೊ ಅದರಲ್ಲಿ ಸಾಂಗ್ನ ಹುಡುಕ್ಬಿಟ್ಟು ಯಾವುದಾದ್ರೂ ಒಂದು ರೀಲ್ಸ್ ಮಾಡೋಣ ಅಂತ ಇದ್ದೀನಿ. ಇವಾಗ ಊಟ ಎಲ್ಲ ಮಾಡಿದ್ದಾಗಿದೆ, ಹೊಟ್ಟೆ ತುಂಬೋಗಿದೆ, ಹೆವಿ ನಿದ್ದೆ ಬರ್ತಿದೆ. ಬಟ್ ಆದ್ರೂ ನಿದ್ದೆ ಮಾಡಬಾರ್ದು ಗೈಸ್, ರಾತ್ರಿ ಮಾಡ್ತೀನಲ್ವ ಅಷ್ಟೇ ಸಾಕು. ನೋಡಿ ವೆದರ್ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಈಗ ನನಗೆ ಗೊತ್ತಾ ಸ್ಯಾರಿ ಹಾಕೊಂಡು ಮೇಲೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ಯಾರಿ ಹಾಕೊಂಡು ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಸ್ಯಾರಿ ಹಾಕೊಂಡು ರೆಡಿ ಆದರೆ ನಮ್ಮಮ್ಮ ವೀಡಿಯೋ ಹಿಡ್ಕೋಬೇಕು. ಅಮ್ಮ ನಾನು ವೀಡಿಯೋ ಮಾಡ್ತೀನಿ, ನಾನು ರೀಲ್ಸ್ ಮಾಡ್ತೀನಿ ಇವಾಗ ಮೇಲೆ ಹೋಗಿ. ವೀಡಿಯೋ ಮಾಡಿಕೊಡ್ತೀರಾ? ವಿಡಿಯೋ ಫೋನ್ ಹಿಡ್ಕೊತೀರಾ? ನನಗೆ ಬರಬೇಕಲ್ಲಮ್ಮ. ನೀವು ಜಸ್ಟ್ ಏನಿಲ್ಲ ಹಿಂಗೆ ಹಿಡ್ಕೊಳ್ಳಿ ಸಾಕು, ನಾನು ವಿಡಿಯೋ ಮಾಡ್ತೀನಿ. ಅದು ಕರೆಕ್ಟಾಗಿ ಆಯ್ತಾ ಇಲ್ಲ ಅಂತ ನೋಡಿ ಪ್ಲೀಸ್ ಪ್ಲೀಸ್. ನಮ್ಮಮ್ಮ ಬೇಡ ಅಂತವ್ರೆ ಗೈಸ್, ನಮ್ಮ ಮನೇಲಿ ಮಾಡಿ ಅಂತ ಹೇಳ್ತವ್ರೆ. ಇಲ್ಲೇ ನಿಂತ್ಕೊಂಡು ನಾನು ಮಾಡೋದು ಜಾಸ್ತಿ. ಆಮೇಲೆ ನನ್ನ ಸ್ಟ್ಯಾಂಡ್ ಆಲ್ರೆಡಿ ಮುರಿದೋಗಿದೆ, ಬಟ್ ಇದನ್ನೇ ಹಾಕ್ಕೊಂಡು ಮಾಡೋಣ ಅಂತೆ. ನಮ್ಮಮ್ಮ ಏನೋ ಮಾಡಲ್ಲ ಅಂತ ಹೇಳ್ತಾರೆ. ಸೊ ಇಟ್ಸ್ ಓಕೆ ಗೈಸ್, ನಾನು ಮಾಡಿ ಗೈಸ್. ಇವಾಗ ನಾನು ಬೇಗ ರೆಡಿ ಆಗ್ಬೇಕು ಅಂದ್ಕೊಂಡಿದ್ದೆ. ಸೊ ನನಗೆ ಒಂದು ಐಡಿಯಾ ಬಂತು. ಏನಪ್ಪ ಅಂದರೆ ಈ ಸಾಂಗಿಗೆ ಡ್ಯಾನ್ಸ್ ಮಾಡೋಣ ಅಂದರೆ ಸ್ಲೋ ಮೋಷನ್ ಅಂತ ಈ ಸಾಂಗಿಗೆ. ಕುಗ್ಗಿ ತಡಬಡಿಸುತ್ತಾ ಬರ್ತಾ 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 ಬರುತ್ತಾ ಕೇಳುವೊಂದು ಗೀತೆ ಬರುತ್ತಾ. ಗೈಸ್ ಈ ಸಾಂಗಿಗೆ ನಾನು ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಇರುತ್ತೆ ಅಂತ. ಇದೇ ಸಾಂಗಿಗೆ ನಾನು ಸ್ಲೋಮೋ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಇವಾಗ ಗೆಟ್ ರೆಡಿ ಅಂದರೆ ರೆಡಿ ಆಗಿಬಿಟ್ಟು ಸ್ಯಾರಿ ಹಾಕ್ಕೊಳ್ತೀನಿ, ಮೇಲೆ ಸ್ಲೋಮೋ ಮಾಡೋಕ್ಕಂತ ಹೋಗೋಣ ನಮ್ಮ ಮನೆ ಟೆರೆಸ್ ಮೇಲೆ. ಬೆಳಗ್ಗೆ ವಿತ್ ತೋರಿಸಿದ್ನಲ್ಲ ಚೆನ್ನಾಗಿ ಕಾಣಿಸ್ತಾಯಿತ್ತು. ಸೊ ಅಲ್ಲೇ ನಿಂತ್ಕೊಂಡು ನಾನು ವಿಡಿಯೋ ಮಾಡ್ತೀನಿ ಇವತ್ತು. ಸೊ ನೋಡೋಣ ಬನ್ನಿ, ಲೆಟ್ಸ್ ಗೋ ಯಾವ ಥರ ಆಗುತ್ತೆ ಅಂತ. ಗೈಸ್ ಇವಾಗ ಫೈನಲಿ ಗೈಸ್ ಯಾವ ಥರ ಕಾಣಿಸ್ತಿದ್ದೀನಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೈಸ್ 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 ಗೈಸ್. ಇವಾಗ ಮೇಲೆ ಟೆರೆಸ್ ಮೇಲೆ ಹೋಗೋಣ, ಲೊಕೇಶನ್ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಮೇಲೆದು ಚೆನ್ನಾಗಿ ಕಾಣಿಸ್ತಿದ್ದೀನಾ? ಐ ಹೋಪ್ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ತೀನಿ. ಬನ್ನಿ ಮೇಲೆ ಹೋಗೋಣ. ಗೊಯ್ಸು ಓ ಬಾಸು ಗೈಸು. ಈ ಥರ ಮಾತಾಡಿದ್ರೆ ಹೆಂಗಿರುತ್ತೆ? ಬಿಸಿಲಿದೆ ಗೈಸ್, ನಂಗೆ ಬಿಸಿಲು ಅಂತ ಇಷ್ಟ ಆಗಲ್ಲ. ನೋಡಿ ಈ ಥರ ಕಾಣಿಸುತ್ತೆ. ಅಲ್ಲಿ ನಿಂತ್ಕೊಂಡು ಮಾಡೋಣ ಅಂತ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಬ್ಯಾಕ್ಗ್ರೌಂಡ್ ಇದೆಲ್ಲ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ನಮ್ಮಮ್ಮ ಕರ್ಕೊಂಬರೋಣ ಅಂದರೆ ಮೇಲೆ ನಮ್ಮಮ್ಮ ಬರಲ್ಲ. ಸೊ ಫೋರ್ಸ್ ಮಾಡಿ ಕರೆಯೋಣ ಅಂತ. ಸೊ ಗೈಸ್ ಇಲ್ಲಿ ನಾವು ಫೈನಲಿ ವಿಡಿಯೋ ಎಲ್ಲ ಮಾಡಾಗಿದೆ, ವಿಡಿಯೋ ಶೂಟ್ ಎಲ್ಲ ಆಗಿದೆ ಗೈಸ್. ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀನಿ. ಸೊ
ಸೊ ಗೈಸ್ ಫೈನಲಿ ನಾನು ಎಲ್ಲ ತೆಗೆದ್ಬಿಟ್ಟಿಕ್ಕಿದ್ದೀನಿ. ಇವಾಗೆಲ್ಲ ಇಕ್ತೀನಿ ಒಳಗಡೆ. ಸೊ ಗೈಸ್ ಇವತ್ತಿನ ಲುಕ್ ಯಾವ ಥರ ಕಾಣಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಇವತ್ತು ಪೂರ್ತಿ ದಿನ ನಾನು ಏನೇನು ಮಾಡಿದೆ ಏನಿಲ್ಲ ಅಂತ ಎಲ್ಲ ನೋಡಿದ್ದೀರಾ. ಸೊ ಗೈಸ್ ಇವತ್ತಿನ ಬ್ಲಾಗ್ ನಿಮಗೆ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತೆ ನೆಕ್ಸ್ಟ್ ಬ್ಲಾಗ್ ಲೈವ್ ಸಿಗೋಣ ಅಂತ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಬೈ ಗೈಸ್. ಲವ್ ಯು. ಬೈ ಬೈ ಗೈಸ್.